5 ತಿಂಗಳ ಮಗು ಮೋಕ್ಷಜ್ಞ, ಬಹಳ ಅಪರೂಪದ ಕಾಯಿಲೆ, ಅವನ ಜೊತೆಗೆ ಫೈಟ್ ಆಡುವಂತ ನಿಂತಿದೆ. ಅವನ ಜೊತೆಗೆ ಕುಟುಂಬ ಮಾತ್ರ ಅಲ್ಲ, ನಾವು ನೀವು ಕೂಡ ನಿಂತ್ಕೊಳ್ಬೇಕಾಗಿದೆ. ನಿಂತ್ಕೊಂಡ್ರೆ ಖಂಡಿತವಾಗ್ಲೂ ಮಗು ಸುರಕ್ಷಿತವಾಗಿ ನಮ್ಗಳಂತೆ ನಿಮ್ಗಳಂತೆ ಅಥವಾ ನಿಮ್ಮನೇಲಿರೋ ಮಕ್ಕಳಂತೆ ಓಡಾಡುತ್ತೆ. ಬಟ್ ನಾವು ಮನ್ಸು ಮಾಡ್ಬೇಕಷ್ಟೇ, ಕಳ್ಕೊಳ್ಳೋದು ಏನಿಲ್ಲ. ಈಗ ದೇವಸ್ಥಾನಕ್ಕೆ ಹೋಗಿ ಹರಕೆ ಕಟ್ಟೋಕ್ಕೆ ಅಂತ ಹೋಗ್ತೀವಿ, ದೇವಸ್ಥಾನಕ್ಕೆ ಹೋಗಿ ಹರಕೆ ತೀರಿಸೋಕ್ಕಿಂತ ಅಂದರೆ ಈ ಹರಕೆಗಿಂತ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತಾ? ಖಂಡಿತವಾಗ್ಲೂ ಇಲ್ಲ. ದೇವ್ರು ಇಲ್ಲಿ ಆಶೀರ್ವಾದ ಮಾಡ್ತಾನೆ. ಇದನ್ನು ನಂಬಿಕೆ ಇಟ್ಕೊಂಡಿರೋಳು ನಾನು. ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡಿಸ್ತೀನಿ. ನಮಸ್ಕಾರ. ನಮಸ್ಕಾರ ಮೇಡಮ್, ನಾನು ಲೋಕೇಶ್ ಮಾತಾಡೋದು. ಮಾತಾಡಿ ಸರ್. ನಾವು ಬೆಂಗಳೂರಿಂದ ಸತ್ಯಾಗಿನ್ಸ್ ಅಪಾರ್ಟ್ಮೆಂಟ್ ತಿಂಡ್ಲಿಯಿಂದ ಮಾತಾಡೋದು, ಲೋಕೇಶ್ ಅಂತ ಹೇಳ್ಬಿಟ್ಟು. ಸರಿ ಸರ್. ಮೇಡಮ್, ನಾನು ಅಮೌಂಟ್ ಕಳಿಸ್ಬೇಕಂತಿದ್ದೀನಿ. ಯಾವ ತರ ಕಳಿಸ್ಬೇಕಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಓಕೆ. ನೀವು ಯಾವ ತರ ಲಿಂಕ್ ಏನೋ ಕಳಿಸಿದ್ರೆ ನನ್ನ ಕೈಲಾಗಿದ್ದು ಸಹಾಯ ಮಾಡ್ಕೊಡ್ತೀನಿ ಮೇಡಮ್ ಅವ್ರಿಗೆ. ಥ್ಯಾಂಕ್ ಯು ಸರ್. ಓಕೆ, ನೀವು ನಿಮ್ಮ ಪ್ರಶ್ನೆ ಹೆಂಗೆ ಕಳಿಸೋದು ಅಂತಲ್ವಾ? ಹೌದು. ನಾವು ಆಲ್ರೆಡಿ ಈಗ ಮಗುವಿನ ಕೆಳಗೆ ಡೀಟೇಲ್ಸ್ ಕೊಡ್ತಾ ಇದೀವಿ, ಅವ್ರ ಹೆಸರೇನು, ಅಕೌಂಟ್ ನಂಬರ್ ಕೊಡ್ತಾ ಇದೀವಿ. ಅಕೌಂಟ್ ನಂಬರ್ಗೆ ನಿಮ್ಗೆ ಕಷ್ಟ ಆಯಿತು ಟೈಪ್ ಮಾಡ್ಕೊಳ್ಳೋದು ಅಂದರೆ ನಾವು ಸ್ಕ್ಯಾನರ್ ಹಾಕ್ತಾ ಇದೀವಿ. ಪ್ರತಿ ಒಂದು ನಿಮಿಷಕ್ಕೆ ಒಂದು 5-6 ಸಲ ಸ್ಕ್ಯಾನರ್ ಮೂವ್ ಆಗ್ತಾ ಇದೆ ಸರ್. ಓಕೆ. ನಿಮ್ಮ ಗೂಗಲ್ ಪೇ ಅಥವಾ ಫೋನ್ ಪೇ, UPI ಏನಾದರೂ ಮಾಡ್ಕೊಳ್ಳಿ, ಅದನ್ನ ಸ್ಕ್ಯಾನ್ ಮಾಡಿ ನಿಮಗೆ ಏನ್ ಅನ್ಸುತ್ತೋ ನೀವು ಮಾಡಿ. ನಿಮ್ ಜೊತೆಗೆ ನಿಮ್ಮ ಅಕ್ಕಪಕ್ಕದವ್ರಿಗೆ ಹೇಳ್ಬಿಟ್ರೆ ಸರ್, ಇದಕ್ಕಿಂತ ಒಂದು ದೊಡ್ಡ ಕಾರ್ಯ ಇನ್ನೊಂದಿಲ್ಲ ಸರ್. ಅಲ್ಲ ಮೇಡಮ್, ನಾನು ಕೈಲಾಗಿದ್ದು ನಾನು ಹಾಕ್ತೀನಿ. ನಾನು ಗೊತ್ತಿರೋರು ಅಕ್ಕಪಕ್ಕದಲ್ಲೆಲ್ಲಾನು ಮಾಡಿ ಆ ಮಗುಕ ಉಳ್ಸಂಗೆ ನಾನು ಪ್ರಯತ್ನ ಮಾಡ್ತೀನಿ ಖಂಡಿತ ಮೇಡಮ್. ಮಾಡಿ. ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀರಾ ಸರ್ ನೀವು? ಇಲ್ಲ ಮೇಡಮ್, ಆ ತರ ಏನಿಲ್ಲ. ನಾನು ಫೇಸ್ಬುಕ್ ಮತ್ತೆ ನಂದು ಇದಿರ್ತದೆ, ಏನೋ ಇನ್ಸ್ಟಾಗ್ರಾಮ್ ಇರ್ತದೆ. ಏನ್ ಮಾಡಿ ಗೊತ್ತಾ ಸರ್, ನೀವು ಒಂದ್ ಕೆಲಸ ಮಾಡಿ, ಒಂದ್ ಕೆಲಸ ಮಾಡಿ ಲೋಕೇಶ್ ಸರ್. ನಮ್ಮ ಸ್ಕ್ರೀನ್ ಅಲ್ಲಿ ಅವ್ರ ಸ್ಕ್ಯಾನರ್ ಹೋಗ್ತಾ ಇದೆ. ಓಕೆ. ಅದಕ್ಕೆ ನೀವೇನ್ ಹೇಳಿದ್ರಿ, ಎಷ್ಟು ಹಾಕ್ಬೇಕು ಅನ್ಕೊಂಡಿದ್ರಿ ಅದನ್ನ ಹಾಕಿ, ಅದನ್ನ ವಿಡಿಯೋ ಮಾಡ್ಕೊಳ್ಳಿ. ವಿಡಿಯೋ ಮಾಡ್ಕೊಂಡು ನಿಮ್ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ. ನಿಮ್ಮನ್ನ ನೋಡಿ ಇನ್ನೊಂದು 10 ಜನ ಅನುಕೂಲ ಅದನ್ನ ಮಾಡ್ಲಿ ಸರ್. ಇನ್ನೊಂದು 10 ಜನ ಮಾಡ್ಲಿ ನಿಮ್ಮ ಒಬ್ರಿಂದ. ಅಲ್ಲ 10 ಜನ ಅಲ್ಲ, 1000 ಜನ ಮಾಡ್ತಾರೆ ನೋಡ್ರಿ. ದೊಡ್ಡ ಮಾತು ಸರ್. ಇಷ್ಟ ಆಗ್ಬಿಟ್ರೆ ಯಾರ ಕೈ ಕಾಲ ಹತ್ರನೂ ಹೋಗಿ ದಯವಿಟ್ಟು ಸಹಾಯ ಮಾಡಿ, ವಿಶೇಷ ಫಂಡ್ ಕೊಡಿ ಅಂತ ಯಾವ ಸರ್ಕಾರ ಕೇಳೋ ಅಗತ್ಯ ಬರಲ್ಲ. ಇಲ್ಲ ಆ ತರ ನಾನು ಯಾವತ್ತು ಯಾರಿಗೂ ಮಾಡಕ್ ಹೋಗಲ್ಲ. ನಾನು ಹಾಕ್ತೀನಿ, ಅವ್ರಿಗೋಸ್ಕರ ಅವ್ರು ಖಂಡಿತ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಅಂದ್ರೆ ಏನ್ ಗೊತ್ತಾ, ಫೇಕ್ ಆಗ್ಬಾರ್ದು. ಯಾಕಂದ್ರೆ ಮತ್ತೆ ಏನೋ ಕಳ್ಸ್ಬಿಟ್ಟು ಬೇರೆಯವ್ರಿಗೆ ಹೋಗೋ ದುಡ್ಡು ಆ ತರ ಈ ತರ ಅಂತ ಅದೊಂದು ಭಯ ಇರುತ್ತೆ ನಂಗೆ. ಇಲ್ಲ, ನೀವು ತಲೆ ಕೆಡಿಸ್ಕೋಬೇಡಿ. ಗೊತ್ತಾಯ್ತು ನನ್ಗೆ ನಿಮ್ ಮನ್ಸ ಏನ್ ಭಯ ಕಾಡ್ತಾ ಇದೆ ಅಂತ. ಅವ್ರ ಸ್ಕ್ಯಾನರ್ ನಿಮಗೆ ಕೊಡ್ತಾ ಇದೀವಿ ನೋಡಿ ಸರ್. ಅಕೌಂಟ್ ನಂಬರ್ ಎಲ್ಲ ಹೋಗ್ತಾ ಇದೆ. ನಿಮಗೆ ಅಕೌಂಟ್ ನಂಬರ್ ಕಷ್ಟ ಆಯ್ತು ಅಂದ್ರೆ ಸ್ಕ್ಯಾನರ್ ನ ಸ್ಕ್ಯಾನ್ ಮಾಡಿ ಸಾಕು. ಅದಕ್ಕೆ ನೀವು ಹಾಕಿ, ಬರೀ ಹಾಕಿ ಸುಮ್ನಾಗ್ಬೇಡಿ. ನೀವು ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಹೇಳ್ತೀನಿ. ನಿಮ್ಮನ್ನ ನೋಡಿ 10 ಜನ ಹಾಕ್ಲಿ. ನೀವು ಇಷ್ಟೋ ತನಕ ಮಾತಾಡಿದಕ್ಕೆ ಸಾರ್ಥಕ ಆಗುತ್ತೆ. ಖಂಡಿತ ಮೇಡಮ್, ಆ ಮಗುಕ ನಾನು ಕೈಲಾದಷ್ಟು ಹೆಲ್ಪ್ ಮಾಡ್ತೀನಿ ಮೇಡಮ್. ಅಂದ್ರೆ ಯಾರ ಹತ್ರ ಹೋಗಿ ರಿಕ್ವೆಸ್ಟ್ ಏನು ಮಾಡಲ್ಲ, ಯಾರಿಗೆ ಹತ್ರ ಹೋಗಿ ನಾನು ಜಬರ್ದಸ್ತಿ ಮಾಡಲ್ಲ. ನಾನು ಕೈಲಾಗಿದ್ದು ನೋಡಿ ಈ ತರ ಮಗುಕ ಹಿಂಗ್ ಮಾಡ್ರಿ ಅಂತ ಹೇಳ್ತೀನಿ. ನಮ್ಮ ಎಲ್ಲ ಖಂಡಿತ ಹೆಲ್ಪ್ ಮಾಡೇ ಮಾಡ್ತಾರೆ. ನಾನು ನೀವು ನಮ್ ರಾಜ್ಯದ ಜನ ಜೊತೆಯಾಗಿ ನಿಂತ್ಕೊಂಡ್ರೆ ಆಗುತ್ತೆ ಸರ್. ಯಾವ ರಾಜ್ಯ ಸರ್ಕಾರನ ಯಾವ ಮಿನಿಸ್ಟರ್ನ ಕೇಳೋ ಅಗತ್ಯ ಇಲ್ಲ ಸರ್ ನಾವ್ ಇದ್ರಲ್ಲಿ. ಇಲ್ಲ ಮೇಡಮ್, ಯಾರು ಬರಲ್ಲ, ಯಾರಿಲ್ಲ. ಅವ್ರ ಮಕ್ಳು, ಅವ್ರು ದೊಡ್ಡವರು, ಅವ್ರು ನೋಡ್ಕೊಂತಾರೆ. ಮಕ್ಕಳನ್ನ ಯಾರು ನೋಡ್ಕೊಳಲ್ಲ. ಸರಿ ಆಯ್ತು ಲೋಕೇಶ್ ಸರ್, ಥ್ಯಾಂಕ್ ಯು. ನಾನು ಹೇಳ್ದಂಗ್ ಮಾಡಿ, ಮರಿಬೇಡಿ. ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಅದನ್ನ. ಮತ್ತೊಬ್ರು ಕಾಲ್ ಮಾಡಿದ್ದಾರೆ, ಯೋಗೇಶ್ ಅಂತ. ಯೋಗೇಶ್ ಅವರೇ ನಮಸ್ತೆ. ಹಲೋ, ನಾವು ಭರತ್ ಕುಮಾರ್ ಅವ್ರ ಹತ್ರ ಮಾತಾಡಬಹುದಾ? ಮಾತಾಡಿ ಸರ್, ಮಾತಾಡಿ. ಇದ್ದಾರೆ, ಮಾತಾಡಿ. ಗುಡ್ ಈವ್ನಿಂಗ್ ಭರತ್ ಕುಮಾರ್ ಅವರೇ. ಸರ್ ಹೇಳಿ. ನಾನು ನಿಮ್ಮ ಅಕೌಂಟ್ಗೆ ಹಾಕಕ್ಕೆ ಟ್ರೈ ಮಾಡಿದೆ, ಅದು ಆಕ್ಸೆಸ್ ಆಗಿದೆ ಅನ್ಸುತ್ತೆ, ಹೋಗ್ತಾ ಇಲ್ಲ ಅಕೌಂಟು. ಸರ್, ಅದು ಪರ್ಸನಲ್ ಅಕೌಂಟ್ ಆಗಿರೋದ್ರಿಂದ ಅದು ಪ್ರಾಬ್ಲಮ್ ಆಗುತ್ತೆ. ಸೊ ಅದ್ರ ಬದಲು ನೀವು ಮಿಲಾಪ್ ಫೌಂಡೇಶನ್ ಅಂತ ಇದೆ ನೋಡಿ, ಅದು ಸ್ಕ್ಯಾನರು ಮಿಲಾಪ್ ಫೌಂಡೇಶನ್ ಅಂತ ಬರುತ್ತೆ. ಸೊ ಆ ಸ್ಕ್ಯಾನರ್ಗೆ ಇದು ಮಾಡಿದ್ರೆ ಲೈಕ್ ಅವರು ನಮಗೆ ಇದು ಮಾಡ್ತಾರೆ, ಹಣ ತಲುಪಿಸ್ತಾರೆ. ಅದು ಹಣ ಹೆಂಗಂದರೆ ಡೈರೆಕ್ಟ್ ಅವರು ನೋಟಿಸ್ ಇಂಜೆಕ್ಷನ್ಗೆ ಬೇಕಾಗಿರೋ ಅಮೌಂಟ್ ಏನಾದರೂ ಇದಾದರೆ ಅವ್ರಿಗೆ ಡೈರೆಕ್ಟಾಗಿ ಪೇ ಮಾಡ್ತಾರೆ ಸರ್. ಅದು ಯಾಕಂದರೆ ಇದು ನಮ್ಮದು ಮಾಡಿದ್ರೆ ಲಿಮಿಟೆಡ್ ಟ್ರಾನ್ಸಾಕ್ಷನ್ ಇರುತ್ತೆ. ಒಂದು 50 ಮೇಲೆ ಹೋದರೆ ಅದು ಫೇಲ್ ಆಗುತ್ತೆ ಅದು. ಸೊ ಯಾರು ನೋಡ್ತಿದ್ರೆ ಅವರೆಲ್ಲನೂ ಅಷ್ಟೇ, ಅದು ಮಿಲಾಪ್ ಸ್ಕ್ಯಾನರ್ ಇದೆಯಲ್ಲ, ಸ್ಕ್ಯಾನರ್ ಏನು ಡಿಸ್ಪ್ಲೇ ಆಗ್ತಿರುತ್ತೆ, ಆ ಸ್ಕ್ಯಾನರ್ಗೆ ನೀವು ಇದು ಮಾಡಿಸಿದ್ರೆ ಒಳ್ಳೆಯದಾಗುತ್ತೆ. ಅದು ನಾವು ನಿಮ್ಮ ಇಬ್ಬರು ಪೇರೆಂಟ್ಸ್ಗೆ ಹೈಲಿ ಅಪ್ರಿಷಿಯೇಟ್ ಮಾಡ್ತೀನಿ, ನಿಮ್ಮ ಡೇರಿಂಗ್ ಏನೇ. ಸರ್ ಹೇಳಿ. ಇದು ಸ್ಕ್ಯಾನರ್ ಓಪನ್ ಮಾಡ್ಕೊಡಿ ಸರ್ ಇನ್ನೊಂದ್ಸಲ.
ಸರ್ ಮಾತಾಡಿ, ಆಮೇಲೆ ಯೋಗೇಶ್ ಬೇರೆ ಅವ್ರು ಮಾತಾಡಿ. ಬೇರೆ ಬೇರೆ ಏನೇನು ಸಹಾಯ ಮಾಡ್ತೀರಾ ನೀವು ಕೇಳ್ಬೋದಾ ಅಪಾರ್ಟ್ ಫ್ರಮ್? ಅಲ್ಲ ಸರ್, ನಿಮ್ಮ voice ಸರಿ ಕೇಳಿಸ್ತಿಲ್ಲ. ಟಿವಿ ನಿಮ್ಮ ನೋಡ್ಕೊಂಡು ನಂಬರ್ ಮಾತಾಡಿ ಯೋಗೇಶ್ ಅವರೇ. ಸಿಗ್ಬೋದಾ? ನಾನು ಬೇರೆ ಅಮೌಂಟ್ ಫಂಡ್ ಕಲೆಕ್ಷನ್ ಮಾಡೋಕ್ಕೆ ಹೆಲ್ಪ್ ಮಾಡ್ಬೇಕಂತ ಇದ್ದೀನಿ. ಓಕೆ ಓಕೆ, ನೀವು ಫಂಡ್ ಕಲೆಕ್ಟ್ ಮಾಡ್ಕೊಂಡು ಸಹಾಯ ಮಾಡ್ಬೇಕು ಅಂತಿದ್ದೀರಿ. ನಾವು ನಂಬರ್ ಹೊಡ್ತೀಯಲ್ಲ ಸರ್, ಓಕೆ, ಅದಕ್ಕೆ ಏನಂದ್ರೆ ಮೆಸೇಜ್ ಅವ್ರ ಮಾಡಿ. ನಂಬರ್ ತಗೊಳ್ಬೋದು ನೀವು. ಅವ್ರ ನಂಬರ್ ತಗೊಂಡು ನೀವು ನಂಬರ್ ಹೇಳ್ಬಿಡಿ ಸರ್ ಅವ್ರಿಗೆ. ನಂಬರ್ ತಗೊಳ್ಳಿ 7676236869. ಈ ನಂಬರ್ಗೆ ನೀವು ಲೈಕ್ ವಾಟ್ಸಪ್ ಮೆಸೇಜ್ ಒಂದು ಮಾಡಿ. ನಿಮ್ಮ ಏರಿಯಾ ನೀವೆಲ್ಲಿ ಇದು ಫಂಡ್ ಕಲೆಕ್ಟ್ ಮಾಡ್ಬೇಕು ಅನ್ಕೊತಿದ್ದೀರೋ ಆ ನಂಬರ್ಗೆ ಒಂದು ಮೆಸೇಜ್ ಮಾಡಿದ್ರೆ ನಾವೊಂದು ಗ್ರೂಪ್ ಥರ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸೊ ಆ ಗ್ರೂಪಲ್ಲಿ ಆ್ಯಡ್ ಮಾಡ್ತೀವಿ ನಿಮ್ಮನ್ನು. ಸೊ ಅದ್ರ ಮುಖಾಂತರ ನಿಮ್ಗೆ ಅಪ್ಡೇಟ್ಸು ಸಿಗ್ತಿರುತ್ತೆ. ನೀವು ಅಪ್ಡೇಟ್ ಮಾಡ್ಬೋದು, ಸರ್ ಇದು ಮಾಡಿದ್ವಿ ಅಂತ. ನೀವು ಮಾಡ್ತಿರೋದು ಒಂದು ವಿಡಿಯೋ, ಚಿಕ್ಕ ವಿಡಿಯೋದು ನಮಗೆ ಕಳಿಸ್ಕೊಟ್ರೆ ನಾವು ಲೈಕ್ ಆದಷ್ಟು ಸೋಷಿಯಲ್ ಮೀಡಿಯಾ ಎಲ್ಲ ಹಾಕೋಕ್ಕೆ ಟ್ರೈ ಮಾಡ್ತೀವಿ. ನಾವು ಹಾಕಿ ಎಲ್ಲ ಅವಾಗ ಜನರಿಗೆ ಇನ್ನೂ ಜಾಸ್ತಿ ಜನಕ್ಕೂ ತಲುಪುತ್ತದು ಅಂತ ಒಂದು ಚಿಕ್ಕ ಆಸೆ. ಲಾಕ್ ಆಗ್ತಾ ಇದೆ. ಓಕೆ ಸರ್, ಓಕೆ. ಥ್ಯಾಂಕ್ ಯು ಯೋಗೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಓಕೆ, ಈಗ ನಿಮ್ಮ ಜವಾಬ್ದಾರಿ ಇರೋದು ಇದೇ ಸ್ಕ್ಯಾನರ್ ಎಲ್ಲ ಕಡೆ ಇದೆ ಅಲ್ವಾ ಸರ್? ಹಾಂ, ಎಲ್ಲ ಕಡೆ ಮ್ಯಾಮ್. ಈ ಸ್ಕ್ಯಾನರ್ನ ಓಪನ್ ಮಾಡಿದ್ರೆ ನಮ್ಮ ಕೈಲಾದಾಗ ನಾವೇನು ಹಾಕ್ತೀವೋ ಅದು ಮಾಡಿದಾಗ ಮಿಲಾಪ್ ಫೌಂಡೇಶನ್ ಅಂತ ಮಿಲಾಪಿ ಫೌಂಡೇಶನ್ ಅಂತ ಬರುತ್ತೆ. ಅದು ಒಂದು ಫಂಡ್ ರೈಸಿಂಗ್ ಆ್ಯಪ್ ಮ್ಯಾಮ್. ಅಂದ್ರೆ ಯಾಕಂದ್ರೆ ಈ ಅಕೌಂಟ್ ನಂಬರ್ನ ಯೂಸ್ ಮಾಡಿದ್ರೆ ಸ್ವಲ್ಪ ಬಿಸಿ ಬರ್ತಾ ಇದೆ ಅಂತ ಕಾಣುತ್ತೆ. ಓಕೆ, ತಗೊಳ್ಳಿ ಸರ್, ನಾನು ಹಾಕಿದ್ದೀನಿ. ಸರಿ ಸರ್, ಥ್ಯಾಂಕ್ ಯು. ನಾನು ಯಾಕೆ ಹಾಕಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇಲ್ಲ ನಾನು. ಗೊತ್ತಾಯ್ತು. ನನ್ನ ನೋಡಿ ಇನ್ನೊಂದು 10 ಜನಕ್ಕೆ ಇನ್ಸ್ಪೈರ್ ಆದ್ರೂ ಸಾಕು ಅಂತ.